ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನಿವತ್ತು ಮಾಡ್ತಾಯಿದ್ದೇನೆ, ಅದು ಪುಂಡಿ ಮಾಡ್ತಾಯಿದ್ದೇನೆ. ರೇಷನ್ ಅಕ್ಕಿಯಲ್ಲಿ ಸಿಗುವುದು ಒಂದು ಪುಂಡಿ ಮಾಡ್ತಾಯಿದ್ದೀನಿ. ಬಾಯ್ಲ್ಡ್ ರೈಸ್ ಸಿಗುತ್ತೆ ನೋಡಿ ರೇಷನಲ್ಲಿ. ನಮ್ಮೂರಲ್ಲಿ ಒಂದು 5 ಮಂತಿಂದ ಅದೇ ಸಿಗ್ತಾ ಉಂಟು. ನನಗೆ ಸಿಗಲ್ಲ, ನಾನು ಬೇರೆಯವ್ರ ಹತ್ರ ತಗೊಳ್ಳೋದು. ಸೊ ನನಗೆ ನನ್ನ ಫ್ರೆಂಡ್ ಒಬ್ಬಳು ಹೇಳಿದ್ಲು ಅದರಲ್ಲಿ ಪುಂಡಿ ಒಳ್ಳೆ ಆಗುತ್ತೆ ಅಂತ. ಸೊ ನಾನು ಟ್ರೈ ಮಾಡಿದೆ. ತುಂಬಾ ಸ್ಮೂತಾಗಿ ತುಂಬಾ ಒಳ್ಳೆ ಆಗುತ್ತೆ, ನಮ್ಮ ಪುಟ್ಟು ಥರ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನೋಡಿ, ಇದು ರೇಷನಿದ್ದು ಅಕ್ಕಿ. ಅದು ನಮ್ಮ ಊರಲ್ಲಿ ಈ ಥರ ಸಿಗುತ್ತೆ, ಗೊತ್ತಿಲ್ಲ ಬೇರೆ ಊರಲ್ಲಿ ಸಿಗುತ್ತದಾ ಇಲ್ವಾ ಅಂತ ಗೊತ್ತಿಲ್ಲ. ಯಾರ ಊರಲ್ಲಿ ಸಿಗುತ್ತೆ ಅಂತ ನನಗೆ ಒಂದು ಕಮೆಂಟ್ ಮಾಡಿ, ಓಕೆನಾ? ನೋಡ್ತಾ ಇದ್ದೀರಲ್ವಾ? ಸೊ ಇದೇ ಹಾಕಿ ನಾನು ಪುಂಡಿ ಮಾಡ್ತಿದ್ದೀನಿ. ಇದನ್ನು ನಾವು ಮಿಕ್ಸರಿಗೆ ಹಾಕಿ ಪುಡಿ ಮಾಡಬೇಕು. ರವೆ ಥರ ಪುಡಿ ಮಾಡಿದರೆ ಆಯಿತು. ನೋಡ್ತಾ ಇದ್ರಲ್ವಾ? ಇದು ಅಂಗಡಿಯಲ್ಲಿ ಪುಡಿ ಮಾಡಿ ಕೊಡಲ್ಲ. ನಾನು ತಗೊಂಡು ಹೋಗಿದ್ದೆ ಪುಡಿ ಮಾಡಿ ಕೊಡಿ ಅಂತ. ಅವ್ರು ಹೇಳಿದರು, ಇದು ಬಿಳಿ ಅಕ್ಕಿ ಬೇಕಾದರೆ ನಾವು ಪುಡಿ ಮಾಡಿ ಕೊಡ್ತೇವೆ, ಆದರೆ ಈ ಅಕ್ಕಿ ನಾವು ಪುಡಿ ಮಾಡಿ ಕೊಡಲ್ಲ ಅಂತ ಹೇಳಿದರು. ಅದಕ್ಕೆ ನಾನು ಮನೆಗೆ ಬಂದು ಮಿಕ್ಸರಲ್ಲೇ ಪುಡಿ ಮಾಡಿದೆ. ಸ್ವಲ್ಪ ಸ್ವಲ್ಪ ಹಾಕಿ ಪುಡಿ ಮಾಡಿರಿ. ಮತ್ತು ನಾನು ಒಂದು 2 ಗ್ಲಾಸಷ್ಟು ನೀರು ಹಾಕಿದ್ದೇನೆ. ನಾನು 1.5 ಗ್ಲಾಸು ಅಕ್ಕಿ ಪುಡಿ ಮಾಡಿದ್ದೇನೆ. 2 ಗ್ಲಾಸು ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈ ಥರ ಬಾಯ್ಲ್ ಬರಬೇಕು ನೀರು. ಈಗ ನಾನದು ಪುಡಿ ಮಾಡಿದ್ದು ಅಕ್ಕಿ ಹಾಕ್ತಾ ಇದ್ದೇನೆ. ತುಂಬ ಒಳ್ಳೆಯದಾಗುತ್ತೆ. ನಾನು ಮಟನ್ ಕರಿ ಮಾಡಿದ್ದೆ ಪುಂಡಿಗೆ. ಸೊ ಮಟನ್ ಕರಿಗೆ ಇದು ಪುಂಡಿ ಸೂಟ್ ಹಾಕಿತ್ತು. ಫಿಶ್ ಕರಿ ಎಲ್ಲ ಇದ್ದರೆ ಒಳ್ಳೆಯದಾಗುತ್ತೆ. ಮತ್ತು ಅದಕ್ಕೆ ನಾನು ಹಾಕ್ತಿದ್ದೇನೆ ತೆಂಗಿನಕಾಯಿ ತುರಿದದ್ದು. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು 1.5 ಗ್ಲಾಸಿಗೆ ಒಂದು ದೊಡ್ಡ ಕಪ್ಪಷ್ಟು ತೆಂಗಿನ ತುರಿ ಹಾಕಿದ್ದೇನೆ. ತುಂಬ ಟೇಸ್ಟಿ ಆಗುತ್ತೆ. ನನಗೂ ಗೊತ್ತಿಲ್ಲ ಇಷ್ಟೊಂದು ಟೇಸ್ಟಿ ಆಗುತ್ತೆ. ನನಗೆ ತುಂಬ ಇಷ್ಟ ಪುಂಡಿ ಅಂದರೆ. ಆದರೆ ಇದರಿಂದ ಪುಂಡಿ ತುಂಬಾ ಟೇಸ್ಟಿಯಾಗುತ್ತೆ. ಯಾರ್ಯಾರಿಗೆ ಪುಂಡಿ ಇಷ್ಟ ಅಂತ ಒಂದು ಕಮೆಂಟ್ ಹಾಕಿ. ಮತ್ತು ಎಲ್ಲ ಊರಲ್ಲಿ ಪುಂಡಿ ಮಾಡ್ತಾರಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಈ ಥರ ಅಕ್ಕಿ ಎಲ್ಲ ಊರಲ್ಲಿ ಸಿಗ್ತದಂತ ಅದು ನನಗೆ ಗೊತ್ತಿಲ್ಲ. ಸೊ ತುಂಬಾ ಒಳ್ಳೆಯದಾಗುತ್ತೆ ರೇಷನ್ ಅಕ್ಕಿ. ನಮ್ಮ ಊರಲ್ಲಿ ಜಾಸ್ತಿ ಎಲ್ಲ ಸೇಲೂ ಮಾಡ್ತಾರೆ. ಇದೆಲ್ಲ ಸೇಲೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಇದರಲ್ಲಿ ನೋಡಿ ಈ ಥರ ಪುಂಡಿ ಮಾಡ್ಬೋದು. ತುಂಬ ಬೇಗನೂ ಆಗುತ್ತೆ. ಮಿಕ್ಸಲ್ಲಿ ಬೇಗನೆ 2 ಸರ್ತಿ ಝುಯ್ ಅಂತ ಮಾಡುವಾಗ ಪುಡಿ ಆಗುತ್ತೆ ಅದು. ಆದಮೇಲೆ ಬಿಸಿ ನೀರು ಹಾಕಿ ಈ ಥರ ಇದು ಮಾಡಿದರೆ ಆಯಿತು. ಸ್ವಲ್ಪ ದಪ್ಪ ಥರ ಆಗುತ್ತೆ. ಅಷ್ಟನ್ನಕ್ಕೆ ಪುಡಿ ಮಾಡಿದರೆ ಆಯಿತು. ಸಣ್ಣಾಗಿ ಪುಡಿ ಮಾಡಬೇಡಿ, ರವೆ ಥರ ಪುಡಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಬಿಸಿ ಆದಮೇಲೆ ಈ ಥರ ಎಲ್ಲ ದಪ್ಪ ಥರ ಆಗುತ್ತೆ. ತುಂಬ ಟೇಸ್ಟ್ ಆಗುತ್ತೆ. ಮಟನ್ ಕರಿ, ಫಿಶ್ ಕರಿಗೆ, ವೆಜ್ಜಿಗೂ ಅಷ್ಟೇ ಅಷ್ಟನ್ನು ಟೇಸ್ಟ್ ಆಗುತ್ತೆ. ನನಗೆ ಗ್ಯಾಸ್ ಆಫ್ ಮಾಡ್ತೀನಿ. ದಪ್ಪ ಇದೆ, ಸೊ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಇಷ್ಟು ದಪ್ಪ ನೀವೊಂದು ಕೈಯಲ್ಲಿ ತೆಗೆದು ನೋಡಿ ಪುಂಡಿ ಮಾಡಲಿಕ್ಕೆ ಆಗುತ್ತೆ ಅಂತ ಗೊತ್ತಾದರೆ ಗ್ಯಾಸನ್ನು ಆಫ್ ಮಾಡಿ. ಮಿಕ್ಸರಲ್ಲಿ ಹಾಕುವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಪುಡಿ ಮಾಡಿ, ಇಲ್ಲಾಂದರೆ ಮಿಕ್ಸರ್ ಹಾಳಾಗ್ಬೋದು. ನಿಮ್ಮ ಊರಲ್ಲಿ ಕೇಳಿ ಪುಡಿ ಮಾಡಿ ಕೊಡ್ತಾರ ಅಂತ. ನಮ್ಮ ಊರಲ್ಲಿ ಕೊಡಲ್ಲ ಅಂತ ಹೇಳಿದ್ದಾರೆ. ನಾನು ಹೋಗಿ ವಾಪಸ್ ಬಂದದ್ದು. ಅದು ಇಲ್ಲಿ ಎಣ್ಣೆ ಎಲ್ಲ ಮಾಡ್ತಾರಲ್ವ, ಪುಡಿ ಎಲ್ಲ ಮಾಡಿ ಕೊಡ್ತಾರಲ್ವ, ಅವ್ರ ಹತ್ರ ಹೋಗಿದ್ದೆ ನಾನು. ಅವ್ರು ಹೇಳಿದರು, ಇಲ್ಲ ಇದು ರೇಷನ್ ಅಕ್ಕಿ ಪುಡಿ ಮಾಡಿ ಕೊಡಲ್ಲ, ವೈಟ್ ರೈಸ್ ಇದ್ದರೆ, ದೋಸೆ ಎಲ್ಲ ಮಾಡೋ ಅಕ್ಕಿದ್ರೆ ಪುಡಿ ಮಾಡಿ ಕೊಡ್ತೇವೆ ಅಂತ. ನೋಡಿ, ಈ ಥರ ಆಗಿದೆ, ನೋಡ್ತಾ ಇದ್ರಲ್ವ? ಸೊ ನಾನೀಗ ಗ್ಯಾಸನ್ನು ಆಫ್ ಮಾಡ್ತೀನಿ. ಸ್ವಲ್ಪ ತಣ್ಣಗಾಗಲಿ, ಸ್ವಲ್ಪ ಜಾಸ್ತಿ ಅಲ್ಲ,
ಆದರೆ ನನಗೆ ಟೈಮ್ ಇಲ್ಲ, ನಾನು ಬಿಸಿ ಬಿಸಿಯಲ್ಲೇ ಮಾಡಿದೆ, ಬೆಳಗ್ಗೆ ಎದ್ದು ಮಾಡೋದಲ್ವಾ. ಸೊ ಹಾಗಾಗಿ ಸ್ವಲ್ಪ ತಣ್ಣಗಾದರೆ ನೋಡಿ, ನಾನು ಯಾವ ಥರ ಎಲ್ಲ ಶೇಪ್ ಕೊಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೇನೆ. ನನಗೆ ಎಷ್ಟು ಬರುತ್ತೆ ಅಷ್ಟು ನಾನು ತೋರಿಸ್ತೇನೆ ಶೇಪು. ನೋಡಿ, ನಾನೊಂದು ರೌಂಡ್ ಶೇಪ್ ಮಾಡಿ ನಿಮಗೆ ತೋರಿಸಿದೆ. ನಮ್ಮ ಊರಲ್ಲಿ ಈ ಥರ ಎಲ್ಲ ಪುಂಡಿ ಮಾಡ್ತಾರೆ. ಒಬ್ಬರು ರೌಂಡ್ ಶೇಪ್ ಮಾಡ್ತಾರೆ, ಮತ್ತೊಬ್ಬರು ನೋಡಿ ಎಂತೆಂಥ ಶೇಪಲ್ಲಿ ಮಾಡ್ತಾರೆ. ನನಗೆ ಒಂದು 3-4 ಶೇಪು ಗೊತ್ತುಂಟು. ಆ ಶೇಪನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೀವು ಯಾವ ಶೇಪ್ ಬೇಕಾದ್ರೂ ಮಾಡ್ಕೊಳ್ಬೋದು. ನೋಡಿ ಈ ಥರ ಮಾಡ್ತಾರೆ. ನೋಡಿ ಈ ಥರ ಒಂದು ನೋಡಿ ಈ ಥರದ್ದು ಮಾಡ್ತಾರೆ. ನಾಲ್ಕು ಶೇಪಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು. ತುಂಬ ನನಗೆ ಗೊತ್ತಿಲ್ಲ ಬಾಯ್ಲ್ಡ್ ರೈಸಲ್ಲಿ ಮಾಡ್ತಾರೆ ಅಂತ. ನೋಡಿ ಈ ಟೈಪಲ್ಲಿ ನೀವು ಮಾಡ್ಬೋದು. ನಾವು ಪುಂಡಿ ಯಾವ ಥರ ನೋಡಿ ಸೇಮ್ 4 ಶೇಪಲ್ಲಿ ಮಾಡಿದ್ದೇನೆ. ಪುಂಡಿ ನಾವು ಇದು ಕೇರಳ ಸ್ಟೈಲಲ್ಲಿ ಪುಡ್ಡು ತಿಂತೇವಲ್ಲ, ಸೇಮ್ ಅದೇ ಥರ ಆಗುತ್ತೆ. ನೋಡಿ ನೀರು ಬಿಸಿಯಾಗಿದೆ. ಬಾಯ್ಲ್ ಬಂದ ಮೇಲೆ, ನೀರು ಬಿಸಿಯಾದ ನಂತರ ನಾವು ಈ ಪುಂಡಿಯನ್ನು ಅದಕ್ಕೆ ಹಾಕಬೇಕು. ಈ ಥರ ಎಲ್ಲ ಇಡಬೇಕು. ನೀರು ತುಂಬ ಬಿಸಿಯಾಗಿತ್ತು. ನಾವು ಗ್ಯಾಸ್ ಫುಲ್ಲು ಸ್ಲೋವಲ್ಲಿ ಇಟ್ಟೆ, ಇಲ್ಲಾಂದ್ರೆ ಅದು ಒಂದೂವರೆ ಕಪ್ಪಲ್ಲಿ ನಾನು ಮಾಡಿದ್ದು. ನೋಡಿ ಎಷ್ಟು ಆಗಿದೆ ಅಂತ. ಇದು ಒಂದು ಅರ್ಧ ಗಂಟೆ ಬೇಯಲಿ. ಅರ್ಧ ಗಂಟೆನೂ ಬೇಡ, ಒಂದು 20 ಮಿನಿಟ್ಸ್ ಸಾಕು. ಆದರೂ ಒಂದು ತೆಗೆದು ನೋಡ್ಕೊಳ್ಳಿ. ನೋಡಿದ್ರಲ್ಲ, ಬೆಂದಿದೆ ಪರ್ಫೆಕ್ಟಾಗಿ. ನಾನು ತೆಗಿತೀನಿ. ಬಿಸಿ ಬಿಸಿ ಇತ್ತು, ಸ್ವಲ್ಪ ಚಪ್ಪೆದ ಮೇಲೆ ತೆಗಿಬೇಕು. ಆದರೆ ನನಗೆ ಚಪ್ಪೆ ಆಗೋ ತನಕ ಟೈಮ್ ಇರಲಿಲ್ಲ. ವೀಡಿಯೋನೂ ಮಾಡಲಿಕ್ಕಿತ್ತು, ಮತ್ತು ಮಕ್ಕಳು ಸ್ಕೂಲ್ಗೆ ಹೋಗಲಿಕ್ಕೆ, ಹಸ್ಬೆಂಡ್ ಜಾಬ್ಗೆ ಹೋಗಲಿಕ್ಕೆಲ್ಲ ಟೈಮ್ ಆಗಿತ್ತು. ಸೊ ನಾನು ಮಟನ್ ಕರಿ ಮತ್ತು ಬಾಯ್ಲ್ಡ್ ರೈಸ್ ಇದು ಪುಂಡಿ ಮಾಡಿದ್ದೆ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಥರ ಎಲ್ಲ ಯಾರಿಗೆಲ್ಲ ಇಷ್ಟ ಪುಂಡಿ ಅಂತ ಒಂದು ಕಮೆಂಟ್ ಮಾಡಿ. ನನಗೆ ತುಂಬ ಇಷ್ಟ, ನನ್ನ ಫೇವ್ರೇಟ್ ಇದು. ಸೊ ಹಾಗಾಗಿ